ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ಚಂದ್ರಕಾಂತ್ ಜ್ಯೋತಿ. ಸರ್ ಚಂದ್ರಕಾಂತ್ ಜ್ಯೋತಿ ಅವರ ಹೊಲದಲ್ಲಿ ನಾವು ಇವತ್ತ ದಿನಾಂಕ 8 ಜನವರಿ ತಿಂಗಳಲ್ಲಿ ನಾವು ಬಂದಿದ್ದೆವು. ಇವತ್ತಿನ ಬರುವ ಮುಖ್ಯವಾದಂತಹ ಉದ್ದೇಶ ಏನಂದ್ರೆ ಕೃಷ್ಣ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಡೆವಲಪ್ಮೆಂಟ್ ಅದ ಓನರ್ ಆಗಿರುವಂತಹ ಅಧಿಕಾರಿ ಆಗಿರುವಂತಹ ನಮ್ಮ ಮಲ್ಟಿಫೈರ್ಗೆ ಸಂಜೀವನಿ ಆಗಿರುವಂತಹ ಅಮರ್ಜಿತ್ ಚೌರಾಸಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವಿಲ್ಲಿ ಬಂದಿದ್ದೇವೆ. ಈಗ ನಾವು ಅವ್ರ ಜೊತೆಲೆ ಮಾತಾಡೋಣ, ಯಾವ ರೀತಿ ಪ್ರತಿಕ್ರಿಯೆ ಬರುತ್ತದೆ. ಸರ್, ಇದು ತಾವು ಈ ಮಲ್ಟಿಫೈರ್ ಅನ್ನ ಯಾವ ರೀತಿ ಯೂಸ್ ಮಾಡಿದಿರಿ ಸರ್? ಸರ್, ನಾನು ಇದನ್ನು ಪ್ರತಿ ತಿಂಗಳ ಡ್ರಿಪ್ ಮುಖಾಂತರ 1 kg ಬಿಟ್ಟಿದ್ದೀನಿ ಸರ್. ನಂದು 1.5 ಎಕರೆ ಪ್ಲಾಟ್ ಇದೆ ಸರ್. ಪ್ರತಿ ತಿಂಗಳ 1.5 ಎಕರೆ ಅಂದ್ರೆ 2 ಸಲ ಬಿಟ್ಟಿದ್ದೀನಿ ಸರ್. ಟೋಟಲಿ 3 kg ಯೂಸ್ ಮಾಡಿದ್ದೀನಿ ಸರ್. ನಾನು ಇವಾಗ ನನ್ನ ಹೂವು ಬರ್ತಾ ಇದೆ ಸರ್. ಅದು ಹೂಕ್ ನೋಡಿ ನಂದು ತೃಪ್ತಿದಾಯಕ ಫಲ ಅಂತ ಹೇಳಿ ನಾನು ಭಾವಿಸ್ಕೊಂಡು ನಾನು ಇದಕ್ಕೆ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಸರ್, ಇದು ಮಲ್ಟಿಫೈರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಹೋದ ವರ್ಷಕ್ಕಿಂತ ಈ ವರ್ಷದಲ್ಲಿ ಬರುವಂತಹ ಬದಲಾವಣೆ ಯಾವ ರೀತಿ ಹೇಳ್ತೀರಿ ಸರ್? ಸರ್, ನಾನು ಮೊದಲು ಕೆಮಿಕಲ್ ಯೂಸ್ ಮಾಡ್ತಿದ್ದೆ ಸರ್. ನಾನು ಆ ಕೆಮಿಕಲ್ ಸಂಪೂರ್ಣವಾಗಿ ಇದು ಮಾಡಿ 20% ಕೆಮಿಕಲ್ ಇದೆ. ಅದ್ರ ಮುಖಾಂತರ ನಾನು ಮಲ್ಟಿಪ್ಲರ್ ಹೆಚ್ಚಿಗೆ ತಗೊಂಡು ನಾವು ಯೂಸ್ ಮಾಡ್ತಾ ಇದ್ದೀನಿ ಸರ್. ಅದ್ರದ್ದು ಗುಣಮಟ್ಟ ಒಳ್ಳೆ ಕೊಡ್ತಾ ಇದೆ ಸರ್. ಯಾವ್ದಾವ್ದಕ್ಕೆ ಯೂಸ್ ಮಾಡಿ ಸರ್ ಮಲ್ಟಿಫೈರ್? ಸರ್, ನಾನು ಮೊದಲೇ ಓನಿಯನ್ ಉಳ್ಳಾಗಡ್ಡಿ ಮಾಡಿದ್ದೀನಿ ಸರ್, ಟೊಮೊಟೊ ಮಾಡಿದ್ದೀನಿ ಸರ್, ಮತ್ತೆ ಮಾವಿನ ಗಿಡಗಳು ಮಾಡಿದ್ದೀನಿ ಸರ್, ಮತ್ತೆ ಶುಗರ್ ಕೇನ್ ಮಾಡಿದ್ದೀನಿ ಸರ್. ನೋಡ್ರಿ ಮಿತ್ರರೇ, ತಾವು ಇಲ್ಲಿ ನಾವು ನೋಡಬಹುದು ಈ ಟೊಮಾಟೊ ಬೆಳೆ ಬಹಳ ಸಮೃದ್ಧವಾಗಿ ಬೆಳೆದು ಬಂದಿದೆ. ಜೊತೆಯಲ್ಲಿ ಇದರ ಹೂಗಳು ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿದೆ ಮತ್ತು ಇದಕ್ಕೆ ಕಾಯಿಗಳು ಸುಮಾರವಾಗಿ ಹತ್ತಿವೆ. ಈ ಕಡೆ ನೋಡಿದಾಗ ಸುತ್ತಮುತ್ತಲಿರುವಂತಹ ಎಲ್ಲಾ ರೈತರು ಇಲ್ಲಿ ಬಂದು ಪ್ರಾಯೋಗಿಕವಾಗಿ ನೋಡ್ತಾ ಇದ್ದಾರೆ. ಅವರು ಕೇವಲ ಮಾವಿನ ಗಿಡಕ್ಕೆ ಕೂಡ ಹಾಕಿದ್ದಾರೆ. ಈ ಮಾವಿನ ಗಿಡದ ಫಲವನ್ನು ನೋಡಿದಾಗ ಮನುಷ್ಯ ಬಹಳ ಸಂತೋಷವಾಗುತ್ತದೆ, ಸುವಾಸನೆ ಬರ್ತಾ ಇದೆ. ಯಾವ ಗಿಡಕ್ಕೆ ಉಪಯೋಗ ಮಾಡಿಲ್ಲ, ಅದಕ್ಕೆ ಇನ್ನೂ ಹೂಗಳು ಬಂದಿಲ್ಲ. ಜೊತೆಯಲ್ಲಿ ಇಲ್ಲಿ ಉಳ್ಳಾಗಡ್ಡಿ ಸಣ್ಣದಾಗಿದೆ. ಈ ಉಳ್ಳಾಗಡ್ಡಿಯನ್ನು ಕೂಡ ಬಹಳ ಅದರಲ್ಲಿ ಕಳೆ ಮತ್ತು ಬೆಳೆ ಬಹಳ ಅದರ ದಶೆ ಮತ್ತು ದಿಶೆ ಬಹಳ ಬದಲಾವಣೆ ಆಗ್ತಾ ಇದೆ. ಈ ಊರಲ್ಲಿ ಅನೇಕ ರೀತಿಯ ರೈತರು ಬಂದಿದ್ದಾರೆ. ಈ ಬರುವಂತಹ ರೈತರಿಗೆ ತಾವು ಏನು ಉಪದೇಶ ಹೇಳಕ್ ಬಯಸ್ತೀರಿ ಸರ್? ಇದು ಈ ಒಂದು ಪ್ರಾಡಕ್ಟ್ ಬಹಳ ರೈತರಿಗೆ ಬಹಳ ಉಪಯೋಗ ಇದೆ ಸರ್. ಇದು ಮುಂದಿನ ದಿನಗಳಲ್ಲಿ ಇದು ಬರ್ತಕ್ಕಂಥ ಎಲ್ಲಾ ಜೀವಾಣುಗಳು ಸತ್ವಗಳನ್ನು ಇದು ಮಾಡಿ 7 ವರ್ಷದಾಗ ಇದು ಸಂಪೂರ್ಣ ಫಲವತ್ತತೆ ಕೊಡ್ತಾ ಅಂತೇಳಿ ಇಲ್ಲಿ ನಾನು ಬಂದಂತ ರೈತರಿಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಸರ್. ನೋಡ್ರಿ ಮಿತ್ರರೇ, ಒಬ್ಬ ರಿಟೈರ್ಡ್ ಇಂಜಿನಿಯರ್ ಆಗಿ ಭಾರತ ಭೂಮಿಯನ್ನು ಉಳಿಸುವ ಸಲುವಾಗಿ ನಿಸರ್ಗವನ್ನು ಉಳಿಸುವ ಸಲುವಾಗಿ ಜೊತೆಗೆ ವಾತಾವರಣ ಉಳಿಸುವ ಸಲುವಾಗಿ ಹಾಗೂ ಆರೋಗ್ಯವನ್ನು ಉಳಿಸುವ ಸಲುವಾಗಿ ಅವರು ಸತತ ಪ್ರಯತ್ನ ಮಾಡುತ್ತಿದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಕೊಡಲಿ. ಎಲ್ಲಾ ರೀತಿಯ ಬೆಳೆ ಫಲವತ್ತಾಗಿರುವಂತಹ ಸಮೃದ್ಧಿ ಬೆಳೆದಂತ ನಾವೆಲ್ಲ ಆಶಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.